ಏಯ್ ಸಾಕು. ತುಂಬ ಟೇಸ್ಟ್ ಆಗಿದೆ. ಎಲ್ಲ ಕರೆಕ್ಟಾಗಿದೆಯಾ? ಇದೆ. ಗೀತಾ, ಗೀತಾ, ಬಂದೆ ರೀ. ಸರಿ ನಾನು ಆಫೀಸ್ಗೆ ಕೊಟ್ಟು ಬರ್ತೀನಿ. ಹೋಗ್ ಬನ್ನಿ. ಅದಕ್ಯಾಕೆ ಮೊಕ್ಕನ ಚಂಡಾಲವಾಗಿ ಇಟ್ಕೊಂಡಿದ್ಯಾ? ಅದೊಂದು ಸ್ವಲ್ಪ ನಗ್ನಗ್ತಾ ಹೇಳ್ಬೋದಲ್ವಾ? ನೀವಿವಾಗ ಹೇಗ್ ಆಫೀಸ್ಗೆ ಹೋಗ್ತಾ ಇದ್ದೀರೋ ಹಾಗೆ ನೀವು ವಾಪಸ್ ಬಂದ್ರೆ ನಾನ್ ದಿನ ನಗ್ನಗ್ತಾ ಹೋಗ್ಬನ್ನಿ ಅಂತ ಹೇಳ್ತೀನಿ. ಆದ್ರೆ ನೀವೇನಂದ್ರೆ ಒಬ್ರಾಗಿ ಹೋಗಿ ಬರುವಾಗ ಇಬ್ರಾಗಿ ಬರ್ತಾ ಇದ್ದೀರಾ. ಸರಿ, ನನಗೆ ಅರ್ಥ ಆಗ್ತಾ ಇದೆ. ಇವತ್ತು ನೈಟ್ ವಾಪಸ್ ಬರೋವಾಗ ಕುಡಿದೇನೆ ಬರ್ತೀನಿ, ಸಾಕಾ? ಅದನ್ನು ನೋಡೋಣ. ಲೇಟ್ ಆಯಿತು, ಆಫೀಸ್ಗೆ ಬರ್ತೀನಿ. ಹೋಗ್ ಬನ್ನಿ. ಹಲೋ. ಗೀತಾ, ನಾನು ಆಫೀಸ್ ಬರೋ ಅವಸರದಲ್ಲಿ ಒಂದು ಬ್ಲೂ ಕಲರ್ ಫೈಲ್ನ ಮರ್ತ್ಬಿಟ್ಟೆ. ಅದು ಕಬೋರ್ಡ್ನಲ್ಲೇ ಇರುತ್ತೆ. ಒಂದ್ಸಲಿ ಹೋಗಿ ನೋಡಿ ಚೆಕ್ ಮಾಡ್ಬಿಟ್ಟು ಹೇಳ. ಆಯ್ತು ರೀ, ನೋಡಿ ಹೇಳ್ತೀನಿ. ಏನಮ್ಮ ಇದೆಯಾ? ಫೈಲ್ ಇಲ್ಲೇ ಇದೆ ರೀ. ಅಪ್ಪ, ತುಂಬಾ ಒಳ್ಳೇದಾಯ್ತು. ಸರಿ, ಆಫೀಸಿಂದ ಆಫೀಸ್ ಬಾಯ್ನ ಕಳಿಸ್ತೀನಿ. ಅವನ ಕೈಲಿ ಅದನ್ನ ಕೊಟ್ಟು ಕಳಿಸ್ಬಿಡು. ಹಂಗೆ 10,000 ರೂಪಾಯಿ ಕೊಟ್ಟು ಕಳಿಸ್ಬಿಡು. ಸರಿ ರೀ. ಮೇಡಮ್, ಮೇಡಮ್, ಮದಿ ಸರ್ ಕಳಿಸಿದ್ದಾರೆ ಮೇಡಮ್.
ಹ್ಮ್ ಏನೋ ಫೈಲ್ ಮರ್ತಿದಾರಂತೆ, ಅದನ್ನ ಇಸ್ಕೊಂಬರಕ್ಕೆ ಹೇಳಿದ್ರು. ಸರಿ, ಸ್ವಲ್ಪ ವೇಟ್ ಮಾಡಿ. ಹ್ಞೂ ಹ್ಞೂ ಈ ಫೈಲೇ ಅದು, ಅವ್ರ ಹತ್ರ ಕೊಟ್ಬಿಡಿ. ಸರಿ, ಬರ್ತೀನಿ ಮೇಡಮ್. ಅಯ್ಯೋ, ಮತ್ತೆ ಕುಡ್ಕೊಂಡ್ ಬಂದ್ಬಿಟ್ರ ಇವ್ರು? ಏನ್ ಮೇಡಮ್ ನೋಡ್ತಾ ಇದ್ದೀರಾ? ಬಂದ್ ಇಟ್ಕೊಳ್ಳಿ. ನಿಧಾನ ರೀ. ಅರೆ, ಎಷ್ಟು ಕುಡಿದ್ರು ನಾನು ಸರಿಯಾಗಿರ್ತೀನಿ. ಯಾರು ಅನ್ಕೊಂಡೆ ನನ್ನ? ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ, ಸಾರು ಬಾರಲ್ಲಿ ಚೆನ್ನಾಗಿ ಕುಡಿದು ನಶದಲ್ಲಿ ಮಲ್ಕೊಂಡ್ಬಿಟ್ರು. ಬಾರಿಂದ ನಮ್ಮ ಆಫೀಸ್ಗೆ ಕಾಲ್ ಮಾಡಿ ಹೇಳಿದರು. ಆಫೀಸಲ್ಲಿ ಎಲ್ಲರೂ ಸಾರನ್ನ ಕರ್ಕೊಂಡೋಗಿ ಮನೇಲಿ ಬಿಡು ಅಂತ ನನ್ನ ಇಲ್ಲಿ ಕಳಿಸಿದ್ರು. ಅದಕ್ಕೆ ಕರ್ಕೊಂಡ್ಬಂದೆ ಮೇಡಮ್. ಮಾರ್ನಿಂಗ್ ನೀವು ತಾನೇ ಫೈಲ್ ತಗೊಳಕ್ ಬಂದ್ರಿ? ಹೌದು ಮೇಡಮ್, ನಾನೇ ಬೆಳಿಗ್ಗೆ ಬಂದಿದ್ದು. ನಾನು ಸಾರ್ ಕೆಲಸ ಮಾಡೋ ಆಫೀಸಲ್ಲೇ ಆಫೀಸ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಮೇಡಮ್. ಇವ್ರು ನೀವು ಹೇಗ್ ಮನೆಗೆ ಕರ್ಕೊಂಬಂದ್ರಿ? ಕ್ಯಾಬಲ್ಲಿ ಮೇಡಮ್. ಕ್ಯಾಬಿಗೆ ಎಷ್ಟಾಯ್ತು ರೀ? 400 ಆಯಿತು ಮೇಡಮ್. ಸರಿ, ವೆಯ್ಟ್ ಮಾಡಿ, ನಾನು ಹೋಗಿ ದುಡ್ಡು ತಗೊಂಬರ್ತೀನಿ. ಅಯ್ಯೋ ಮೇಡಮ್, ಒಂದು ನಿಮಿಷ. ಅದೆಲ್ಲ ಏನು ಬೇಕಾಗಿಲ್ಲ ಮೇಡಮ್, ನಾನು ಆಮೇಲೆ ಸರ್ ಹತ್ರನೇ ಇಸ್ಕೊತೀನಿ. ಸರಿ ಇರಿ, ನಾನು ನಿಮಗೆ ಟೀ ತಗೊಂಬರ್ತೀನಿ. ಅಯ್ಯೋ ಮೇಡಮ್, ಆಲ್ರೆಡಿ ನನಗೆ ತುಂಬ ಲೇಟ್ ಆಯಿತು. ಅದು ಮಾತ್ರ ಅಲ್ಲದೆ ನನ್ನ ಮನೆ ಇಲ್ಲಿಂದ ತುಂಬ ದೂರ. ನಾನು ಹೊರಡ್ತೀನಿ. ಆಯ್ತು ರೀ. ಸರಿ, ನಾನು ಬರ್ತೀನಿ. ಗೀತಾ, ಗೀತಾ, ಬಂದೆ ರೀ. ನಾನು ಆಫೀಸ್ ಕೊಟ್ಟು ಬರ್ತೀನಿ. ಯಾಕ್ರಿ ದಿನ ಕುಡ್ಕೊಂಡ್ ಮನೆಗ್ ಬರ್ತೀರಾ? ಡೈಲಿ ಯಾರ್ಯಾರೋ ಬಂದು ನಿಮ್ಮನ್ನ ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ. ನಿನ್ನೆ ಏನಂದ್ರೆ
ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಯಾರೋ ನಿಮ್ಮನ್ನ ಕ್ಯಾಬಲ್ಲಿ ಕರ್ಕೊಂಡ್ಬಂದು ಮನೇಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತಾದ್ರೂ ಕುಡಿದೇ ಬರಕ್ ನೋಡ್ರಿ. ಏಯ್, ಇವತ್ತೆಲ್ಲ ನಾನು ಕುಡಿಯೋದಿಲ್ಲ. ನಾನ್ ಹೇಗ್ರಿ ನಿಮ್ಮನ್ನ ನಂಬೋದು? ನಿನ್ ಮೇಲೆ ಆಣೆ, ಇನ್ಮೇಲೆ ನಾನು ಕುಡಿಯಲ್ಲ. ಸರಿ, ನೋಡೋಣ. ಸರಿ, ಓಡ್ ಬರ್ತೀನಿ. ಹ್ಮ್ ಹ್ಮ್. ಹಲೋ, ಹೇಳಮ್ಮ. ಏನಮ್ಮ ಚೆನ್ನಾಗಿದ್ಯಾ? ಹೇಗಮ್ಮ? ನಾನ್ ಚೆನ್ನಾಗಿರ್ತೀನಿ. ಏನಮ್ಮ ಒಂಥರ ಮಾತಾಡ್ತಾ ಇದ್ಯಾ? ಅಳಿಯಂದ್ರಿಗೂ ನಿನಗೂ ಏನ್ ಜಗಳ ಇಲ್ವಲ್ಲ? ಏನಮ್ಮ ಹೇಳೋದು? ಅವ್ರ ದಿನ ಫುಲ್ಲ ಕುಡ್ಕೊಂಡ್ ಇದಾರೆ. ಏನು? ಅಳಿಯಂದ್ರು ಕುಡಿತಾ ಇದಾರ? ಏನಮ್ಮ ಹೇಳ್ತಾ ಇದ್ಯಾ? ಅವ್ರು ನೋಡಿದ್ರೆ ಹಾಗ ಅನ್ನಿಸ್ತಾ ಇಲ್ವಲ್ಲಮ್ಮ? ಅವ್ರು ಕುಡಿತಾರಂತ ಹೇಳಿದ್ರೆ ಯಾರು ನಂಬೋದೇ ಇಲ್ಲ. ಅವ್ರು ನೋಡಿದ್ರೆ ಯಾರು ನಂಬೋದಿಲ್ಲಮ್ಮ. ನೆನ್ನೆ ಕೂಡ ಅವರು ಫುಲ್ಲಾಗಿ ಕುಡ್ದು ಬಿಟ್ಟು ಯಾವ್ದೋ ಬಾರಲ್ಲಿ ಬಿದ್ಕೊಂಡಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋ ಯಾರೋ ಒಬ್ರೆ ಅವ್ರನ್ನ ಜಾಗ್ರತೆಯಾಗಿ ಮನೆ ತನಕ ಬಂದು ಬಿಟ್ಟು ಹೋದ್ರು. ಅಯ್ಯೋ, ನೀನ್ ಹೇಳೋದೆಲ್ಲ ನೋಡಿದ್ರೆ ನನಗೆ ಹೆದರಿಕೆ ಆಗ್ತಾ ಇದೆ. ಇವಾಗ ಏನಮ್ಮ ಮಾಡೋದು? ಎಲ್ಲ ನನ್ನ ಹಣೆ ಬರ. ಅಲ್ಲ, ಅಳಿಯಂದ್ರು ಕುಡ್ಕೊಂಡ್ಬಂದು ನಿನ್ನ ಹೊಡಿತಾ ಇದ್ದಾರಾ? ಅವರು ಎಷ್ಟು ಕುಡ್ಕೊಂಡ್ಬಂದ್ರು ಬೇರೆಯವ್ರ ತರ ಜಗಳ ಆಡೋದಿಲ್ಲ. ಅವ್ರ ಪಾಡಿಗೆ ಕುಡ್ಕೊಂಬರ್ತಾರೆ, ಹೋಗ್ ಮಲ್ಕೊಂಡ್ಬಿಡ್ತಾರೆ. ಆ ವಿಷಯದಲ್ಲಿ ಅವ್ರನ್ನ ಮೆಚ್ಕೋಬೇಕಮ್ಮ. ಇವ್ರು ಇದೇ ತರ ಕುಡಿತಾನೆ ಇದ್ರೆ ನನ್ ಪರಿಸ್ಥಿತಿ ಏನಾಗತ್ತೆ ಅಂತ ಗೊತ್ತಿಲ್ಲಮ್ಮ. ಅಯ್ಯೋ, ಏನಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಇಲ್ಲಿ ನೋಡು, ನೀನ್ ಏನಕ್ಕೂ ಹೆದರ್ಬೇಡ. ಅಳಿಯಂದ್ರಿಗೆ ಹೇಳೋ ವಿಧದಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ನಾನು ಅಪ್ಪನ ಹತ್ರ ಮಾತಾಡ್ಲಿಕ್ಕೆ ಹೇಳ್ತೀನಿ, ಸರಿನಾ? ಆಯ್ತಮ್ಮ. ನೀನ್ ಸುಮ್ನೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ಬೇಡಮ್ಮ, ಸರಿನಾ? ಅಮ್ಮ, ಯಾರೋ ಮನೆಗ್ ಬಂದಿದ್ದಾರಂತ ಕಾಣತ್ತೆ. ನಾನು ಆಮೇಲೆ ನಿಮಗ್ ಫೋನ್ ಮಾಡ್ತೀನಿ. ಸರಿಮ್ಮ, ಆಮೇಲೆ ಮಾತಾಡೋಣ. ಆಯ್ತಮ್ಮ. ಅಯ್ಯೋ, ಇಟ್ಕೊಳ್ಳಿ ಮೇಡಮ್. ನಾನು ಬಿಡಲ್ಲ. ನಾನು ಯಾವಾಗಲೂ ರೆಡಿ ಅಕ್ಕ. ಬಿಡೋ ನನ್ನ. ಹಾಗೆ ಮಲ್ಸಿ. ನಿಧಾನ. ಯಾಕೆಂತ ಗೊತ್ತಿಲ್ಲ, ಯಾವಾಗಲೂ ಹೊಟ್ಟೆಗೆ ಅನ್ಸುತ್ತೆ. ಹೂ ಯಾರು ಮುಚ್ಚೋದು? ಏಯ್ ಬಿಚ್ಚ. ಬಿಡೋ ನನ್ನ. ನಾನು ಯಾವಾಗಲೂ ರೆಡಿ. ಯಾರಾದ್ರಿ ಥ್ಯಾಂಕ್ಸ್ ರೀ. ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಇನ್ನು ಮುಂದೆ ಕುಡಿಯೋದಿಲ್ಲ ಅಂತ ನನ್ ಮೇಲ್ ಪ್ರಮಾಣ ಮಾಡಿ ಹೋದ್ರು. ಸಂತೋಷವಾಗಿತ್ತು. ಆದ್ರೆ ಇವಾಗ ಅವರು ನೋಡಿದ್ರ ಫುಲ್ಲಾಗಿ ಕುಡ್ಕೊಂಡ್ ಬಂದಿದ್ದಾರೆ. ಛೀ, ಆತರ ಅದ್ರಲ್ಲಿ ಏನಂತದ್ದಿದೆ? ಅನಾವಶ್ಯಕವಾಗಿ ಫೀಲ್ ಮಾಡ್ಕೋಬೇಡಿ ಮೇಡಮ್. ಎಲ್ಲ ಬೇಗ ಸರಿ ಹೋಗುತ್ತೆ, ಸರಿನಾ? ನೀವು ಡ್ರಿಂಕ್ ಮಾಡ್ತೀರಾ? ಅಯ್ಯೋ, ನಾನು ಕುಡಿಯಲ್ಲ ಮೇಡಮ್. ಓ, ಗುಡ್. ನಿಜವಾಗ್ಲೂ ಒಳ್ಳೆ ಅಭ್ಯಾಸ. ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋರು ನಿಜವಾಗ್ಲೂ ತುಂಬಾ ಲಕ್ಕಿ ರೀ. ಥ್ಯಾಂಕ್ಸ್ ರೀ. ಸರಿ ರೀ, ನನಗೆ ಲೇಟ್ ಆಯಿತು, ನಾನು ಬರ್ತೀನಿ. ಸರಿ ರೀ.
ಗೀತಾ, ಏಯ್ ಗೀತಾ, ಎಲ್ಲೇ ಹೋದೆ ನೀನು? ಏಯ್ ಗೀತಾ, ಬಾರ ಗೀತಾ, ಏಯ್ ಗೀತಾ, ಛೀ, ಏಯ್ ಬಾರ ಇಲ್ಲಿ, ಎಲ್ಲೇ ಹೋದೆ ನೀನು? ಏಯ್ ಕರಿತದೇನಲ್ಲ, ಕಿವಿಲ್ ಬೀಳ್ತಿಲ್ಲ? ಬಾರೆ ಬಾರೆ, ಬಂದಿಲ್ಲ ಕೂತ್ಗಳೇ. ಏಯ್ ಅಯ್ಯೋ, ಅಲ್ಲಿ ಕೂತ್ಕೊಂಬಿಟ್ಟ. ಇವ್ರು ಯಾಕೆ ಹಿಂಗಿದ್ದಾರೆ? ಏಯ್ ಕತ್ತು ನೋವ್ತಾ ಇದೆ, ಈ ಕಡೆ ಬಾರ. ಈ ತರ ಒಬ್ರನ್ನ ಮದುವೆ ಮಾಡ್ಕೊಂಡು ಏಯ್ ನನ್ ಜೀವನನೇ ಬಾರೆ ಈ ಹಾಳಾಗೋಯ್ತು. ಕಡೆ ಅಂದ್ರೆ ಕರಿತಿದ್ದೀನಲ್ಲ, ಇಲ್ಲಿ ಬಾರೆ. ಏಯ್ ಬಂಗಾರ, ಹ್ಮ್? ನಾವಿಬ್ರು ಸಂತೋಷವಾಗಿದ್ದು ತುಂಬ ದಿವಸ ಆಯ್ತಲ್ಲ. ಇವತ್ತು ನಾವಿಬ್ರು ಸ್ವಲ್ಪ ಹೊತ್ತು ಸಂತೋಷವಾಗಿರೋನ್ವಾ? ನೆನ್ನೆ ನನ್ ತಲೆ ಮೇಲೆ ಕೈ ಇಟ್ಟು ಇನ್ನು ಮುಂದೆ ಕುಡಿಯಲ್ಲ ಅಂತ ಪ್ರಮಾಣ ಮಾಡಿ ಹೋದ್ರಿ. ಆದ್ರೆ ಬರುವಾಗ ಫುಲ್ಲ ಕುಡ್ಕೊಂಬಂದ್ರಿ. ಆ ಅಭ್ಯಾಸನ ಬಿಟ್ಬಿಡಿ ಅಂತ ನಿಮ್ ಹತ್ರ ಎಷ್ಟು ಸಲ ಕೇಳ್ದೆ, ಬಿಡ್ಲಿಲ್ವಲ್ಲ? ನೀವು ಎಣ್ಣೆ ಹೊಡೆಯೋದನ್ನ ಬಿಡೋ ತನಕ ನಿಮ್ ಬೆರಳು ತುದಿ ಕೂಡ ನನ್ ಮೈ ಮುಟ್ಬಾರ್ದು. ಎಲ್ಲಾನು ಮುಚ್ಕೊಂಡ್ ಮಲ್ಕೊಳ್ಳಿ. ಛೀ, ಮೇಡಮ್ ಪ್ಲೀಸ್ ಮೇಡಮ್, ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಇಷ್ಟ ಆಯ್ತು ಮೇಡಮ್. ಮೇಡಮ್ ಏನ್ರಿ ಪ್ಲೀಸ್, ಇದು? ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್, ನೀವು ನನಗೆ ಬೇಕು ಮೇಡಮ್. ಪ್ಲೀಸ್ ರೀ, ಇದೆಲ್ಲ ತಪ್ಪು ರೀ, ದಯವಿಟ್ಟು ಬಿಟ್ಬಿಡಿ. ಮೇಡಮ್ ಪ್ಲೀಸ್ ಮೇಡಮ್, ಹಾಗಲ್ಲ ಅಂತ ಹೇಳ್ಬೇಡಿ ಮೇಡಮ್. ಮೇಡಮ್ 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 ಪ್ಲೀಸ್ ಮೇಡಮ್, ಬಿಡಿ ಅಂತ ಹೇಳ್ತಾ ಇದ್ದೀನಲ್ಲ. ಮೇಡಮ್ ದಯಮಾಡಿ ನನ್ನ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ಮೇಡಮ್ ಮೇಡಮ್ ಛೇ, ಕನಸಾ? ಅಯ್ಯೋ, ಎದೆ ಎಲ್ಲ ಗಡಗಡ ಆಗೋಯ್ತು. ಯಾರು ಚಟ್ನಿ ಹಾಕೋದು? ಹ್ಮ್ ನಿನಗೆ ಇವಾಗ ಏನೇ ಆಯ್ತು? ನನ್ನ ಮೇಲಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ವಾ? ಹ್ಮ್ ನೀವ್ ನನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಮರ್ತು ಹೋಗಿ ಕುಡ್ಕೊಂಬಂದ್ರೆ ಕೋಪ ಮಾಡ್ಕೊಳ್ದೆ ಮುದ್ದು ಮಾಡ್ತಾರ? ಎಲ್ಲ ನನ್ನ ಟೈಮು. ಲೇಟ್ ಆಯಿತು, ಆಫೀಸ್ ಕೊಟ್ಬಿಡ್ತೀನಿ. ಹ್ಮ್ ಇವತ್ತು ನಾನು ಕುಡಿದಿರ ವಾಪಸ್ ಬರ್ತೀನಿ, ಸರಿನಾ? ಯಾರು? ನೀವಾ? ಹ್ಞೂ. ನೀವ್ ಹೇಳೋ ಮಾತನ್ನೆಲ್ಲ ನಾನು ನೀರಲ್ಲೇ ಬರ್ದಿಡ್ಬೇಕು. ಬೇಕಾದ್ರೆ ನಿನ್ನ ಮೇಲೆ ಆಣೆ ಇಡ್ತೀನಿ. ಅಯ್ಯೋ ಬೇಡ ರೀ. ಸರಿ, ನಾನು ನೋಡ್ ಬರ್ತೀನಿ.
ಅಯ್ಯೋ, ದಿನ ದಿನ ಇವ್ರದ್ದು ಇದೇ ರಗಳೆ ಆಗೋಯ್ತು. ಛೆ, ಮೇಡಮ್ ಮೊದಲು ಹಿಡ್ಕೊಳ್ಳಿ ಮೇಡಮ್. ನಾನು ಸ್ಟಡಿ, ನಾನು ಯಾವಾಗಲೂ ಸ್ಟಡಿಯಾಗಿ ಹುಷಾರು. ಯಾವನು ತಗೊಳ್ಳಿ. ಥ್ಯಾಂಕ್ಸ್ ರೀ. ನೀವೇ ನೋಡಿದ್ರಲ್ಲ, ಯಾಕೆ ಈ ತರ ಕುಡ್ಕೊಂಡ್ ಬರ್ತಾರಂತ ಗೊತ್ತಾಗ್ತಾ ಇಲ್ಲ. ನೀವಾದ್ರೂ ಅವ್ರಿಗೆ ಹೇಳ್ಬೋದಲ್ವಾ? ನೀವೇನಕ್ಕೂ ಬೇಜಾರಾಗ್ಬೇಡಿ, ಎಲ್ಲ ಬೇಗ ಸರಿ ಹೋಗುತ್ತೆ. ಒಂದ್ ನಿಮಿಷ ಇರಿ, ಯಾರಂತ ನೋಡ್ಕೊಂಡ್ ಬರ್ತೀನಿ. ಹಲೋ ಹಲೋ, ಹೇಳಮ್ಮ. ಗೀತಾ, ಅಳಿಯಂದ್ರು ಬಂದಾಯ್ತಮ್ಮ? ಬಂದಾಯ್ತಮ್ಮ. ಇವತ್ತು ಅವರು ಫುಲ್ಲಾಗಿ ಕುಡ್ಕೊಂಡ್ ಬಂದಿದ್ದಾರೆ. ನನಗೇನ್ ಮಾಡೋದಂತ ಏನೂ ಅರ್ಥ ಆಗ್ತಾ ಇಲ್ಲಮ್ಮ. ಅಲ್ಲಮ್ಮ, ನೀನ ಅಳಿಯಂದ್ರ ಹತ್ರ ಅಷ್ಟು ಹೇಳಿದ್ಮೇಲೆನೂ ದಿನ ಅವ್ರು ಕುಡ್ಕೊಂಡ್ ಬರ್ತಾ ಇದ್ದಾರಾ? ಹೌದಮ್ಮ. ಏನಮ್ಮ ಇವ್ರು ಹೀಗಿದ್ದಾರೆ? ಏನ್ ಮಾಡೋದಂತ ನನಗೂ ಏನು ಅರ್ಥ ಆಗ್ತಾ ಇಲ್ವಲ್ಲಮ್ಮ. ಅಮ್ಮ, ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಆಯ್ತಮ್ಮ. ಏನ್ರಿ, ಬೆಡ್ರೂಮ್ ತನಕ ಬಂದಿದ್ದೀರಾ? ನೀವು ಹಾಲಲ್ಲಿ ಹೋಗಿ ವೆಯ್ಟ್ ಮಾಡಿ, ನಾನು ಬರ್ತೀನಿ. ಅದಿಲ್ಲ, ಫಸ್ಟ್ ಟೈಮ್ ಬರುವಾಗ ನೀವು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಿರಲ್ವಾ, ಅದೇ ನನಗೆ ಊಟ ಮಾಡೋಣ ಅಂತ ಅನಿಸ್ತಾ ಇದೆ. ಸರಿ, ಹೊರಗಡೆ ಬನ್ನಿ, ಊಟ ಮಾಡೋಣ. ಒಂದು ನಿಮಿಷ, ನಾನು ಹೇಳಿದ್ದು ಆ ಊಟ ಅಲ್ಲ ಮೇಡಮ್, ಈ ಊಟನೇ ಬೇಕಂತ ಹೇಳಿದ್ದು. ಏಯ್, ಏನು ಒಂಥರ ಮಾತಾಡ್ತಾ ಇದೀಯ ನೀನು? ನಿನ್ನ ಫಸ್ಟ್ ಟೈಮ್ ನೋಡಿದಾಗ ನಿನ್ನ ಪೂರ್ತಿಯಾಗಿ ಅನುಭವಿಸ್ಬೇಕಂತ ಅನಿಸ್ತಾ ಇತ್ತು. ಆ ಆಸೆ ಇವತ್ತು ನಾನು ನೆರವೇರಿಸ್ಕೊಳ್ತೀನಿ. ಅಯ್ಯೋ.